ವಿಶ್ವ ಆರೋಗ್ಯ ಸಂಸ್ಥೆಯವರು ಪ್ರತಿ 5 ವರ್ಷ ಅಥವಾ 3 ವರ್ಷ ಅನಾರೋಗ್ಯವನ್ನು ಘೋಷಣೆ ಮಾಡ್ತಾ ಇರ್ತಾರೆ. ಹೆಸರಿಗೆ ಆರೋಗ್ಯ ಸಂಸ್ಥೆ, ಆದರೆ ಅವರು ಮಾಡ್ತಾ ಇರೋದೆಲ್ಲ ಎಚ್ಚರಿಕೆಗಳು. ಎಚ್ಚರಿಕೆಗಳಲ್ಲಿ ಈಗ ಸುನಾಮಿ ಅಂತ ಸಂದೇಶಗಳನ್ನು ಕೊಡತಕ್ಕಂಥ ಘೋರ ಸ್ಥಿತಿಗೆ ಮೆತ್ತಿಗೆ ಹೋಗ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಈಗ 20-25 ಇಸ್ವಿ ಒಳಗೆ 100 ಮಂದಿ ಮಕ್ಕಳನ್ನು, ಅಂದರೆ 20 ವರ್ಷ ಒಳಗಡೆ ಜನರನ್ನು ನಾವು ಅಂಕಿಅಂಶಗಳನ್ನು ತೆಗೆದ್ರೆ ಅದರಲ್ಲಿ 32 ಜನಕ್ಕೆ ಡಯಾಬಿಟಿಸ್ ಇರುತ್ತೆ. ನಾನು ಇಡೀ ಜನಾಭಾ ಬಗ್ಗೆ ಮಾತಾಡ್ತಾ ಇಲ್ಲ, 20 ವರ್ಷ ಒಳಗಡೆ ಇರೋ ಮಕ್ಕಳನ್ನು ನೋಡಿದ್ರೆ ಅಂದರೆ ಆರೋಗ್ಯ ಸ್ಥಿತಿ ಅದು ಎಷ್ಟು ಮಟ್ಟಕ್ಕೆ ಹದ ತಪ್ಪಿದೆ ಅನ್ನೋದು ಇಂಥ ಅಂಕಿಅಂಶಗಳನ್ನು ಕೇಳಿದಾಗ ಅದೇನಾಗಬೇಕು, ನಮಗೆ ಭಯಾನ? ಇನ್ನೊಂದು ಬೇರೆ ಪದ ಏನಾದರೂ ಇದೆಯಾ ಅಂತ ಹುಡುಕೋದಕ್ಕೆ ನನ್ನ ಮನಸ್ಸು ಆತಂಕದಿಂದ 20 ವರ್ಷ ಹಿಂದೆನೇ ತೊಂದರೆಗೆ ಗುರಿಯಾಗಿತ್ತು. ಯಾಕಂದರೆ 20 ವರ್ಷ ಹಿಂದೆ ಘಟನೆ ಏನಪ್ಪ ಅಂದರೆ, ಅದು 8 ವರ್ಷ ಮಕ್ಕಳು, ಹೆಣ್ಣುಮಕ್ಕಳು ಮುಟ್ಟಾಗಕ್ಕೆ ಶುರುವಾಗಿದೆ. 14-15 ವರ್ಷಕ್ಕೆ ಮುಟ್ಟಾಗಬೇಕಾಗಿದ್ದ ಹೆಣ್ಣು ಮಕ್ಕಳು 8 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಇಡೀ ಪ್ರಪಂಚದಲ್ಲಿದ್ದ ವಿಜ್ಞಾನಿಗಳು, ವೈದ್ಯರು ಯಾರು ಏನು ಎತ್ತ ಅಂತ ಒಂದು ಮಾತು ಕೇಳಕ್ಕೆ ಇವತ್ತಿಗೂ ಕೇಳ್ತಾ ಇಲ್ಲ. ನಾನು ರೋಗಗಳ ಬಗ್ಗೆ ಮಾತಾಡ್ತಾ ಇಲ್ಲ ಈ ಘಟನೆಯಲ್ಲಿ. ಸಹಜವಾಗಿ ನಡೆಯಬೇಕಾಗಿದ್ದ ಒಂದು ಸಹಜ ಪ್ರಕ್ರಿಯೆಯನ್ನ ಈ ಮಾನವ ಕುಲ ತಮ್ಮದೇ ಆದ ಈ ದುಡ್ಡಿನ ಆಸೆಗೆ ಎಷ್ಟು ಮಟ್ಟಕ್ಕೆ, ಎಷ್ಟು ಕೀಳ್ಮಟ್ಟಕ್ಕೆ ತಮ್ಮನ್ನ ತಾವನ್ನ ತಗೊಂಡು ಹೋಗೋದಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋದಕ್ಕೆ ಒಂದು ರೀತಿ ನನಗೆ ತುಂಬ ಆತಂಕ ಆಯಿತು. ಅಯ್ಯೋ, ನಾವು ಮಾನವ ಕುಲದಲ್ಲಿ ಹುಟ್ಟಿದ ಮೇಲೆ ಇಂಥ ಸ್ಥಿತಿಯನ್ನು ನೋಡಬೇಕಾಗಿದ್ದ ಪರಿಸ್ಥಿತಿ ಯಾರಿಗೂ ಬರಬಾರದು ಅನ್ಕೊಂಡ್ರೆ ಅಮೆರಿಕ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಕಡೆಯೂ ಈ ಸ್ಥಿತಿಯನ್ನು ಹರಡಿಸಿಬಿಟ್ಟಿದ್ದಾರೆ. ಇದಕ್ಕೆ ಮೂಲಭೂತವಾದ ಕಾರಣ ಏನು ಅಂತ ನಾನು ಆಳವಾಗಿ ಪರಿಶೋಧನೆ ಮಾಡಿದಾಗ ಗೊತ್ತಾಗಿದ್ದಿಷ್ಟೇ. ಅಮೆರಿಕಾದಲ್ಲಿ ಆವತ್ತಿಗೇನೆ ಈ ಹಸುಗಳನ್ನು ಕುಲಾಂತರಿ ಮಾಡಿ, ಸಂಕರ ಮಾಡಿ, ಏನೇನೋ ಮಾಡಿ ಅದರಿಂದ ಹಸುಗಳಿಂದ ತೆಗಿರ್ತಾ ಇರ್ತಕ್ಕಂಥ ಹಾಲು ಅಂಶ ಮಕ್ಕಳ ಬಾಯಿಗೆ ಹೋಗೋಕೆ ಶುರು ಆದಮೇಲೆ 14 ವರ್ಷಕ್ಕೆ ದೇಹದಲ್ಲಿ ಬರಬೇಕಾಗಿದ್ದ ಈ ಪ್ರಚೋದಕ ಪದಾರ್ಥಗಳ ಅಂಶಗಳು ತಾಯಿ ಹಾಲನ್ನು ಬಿಟ್ಟು ಈ ಹಾಲನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ, ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಮಕ್ಕಳ ಬಾಯಿಗೆ ಹಾಕುವ ಒಂದು ಸ್ಥಿತಿಗೆ ಮಾನವ ಕುಲ ಯಾವಾಗ ಬಂತು ಆವತ್ತಿನಿಂದಾನೇ ಮೋಸ ಶುರುವಾಗೋಯ್ತು. ತಾಯಿ ಹಾಲು ಪರಿಪೂರ್ಣ ಆಹಾರ ಯಾರಿಗೆ? ಮಗುಗೆ. ಅಂದರೆ ಇಲ್ಲಿ ಆಹಾರ ಅನ್ನೋ ಪದ ನನಗೆ ತಲೆಗೆ ಬಂತು. ಅಂದರೆ ಎಲ್ಲಿ ಮೋಸ ಆಗಿದೆ ಈ ಮಗುಗೆ 8 ವರ್ಷಕ್ಕೆ ಮುಟ್ಟಾಗೋದಕ್ಕೆ ಅಂದರೆ, ಆ ಮಗು ಬಾಯಿಗೆ ಹೋಗುವ ಮೊದಲನೇ ಆಹಾರದಲ್ಲೇ ನಾವು ಮೋಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀವಿ. ಯಾವ ಹೆಸರಿನಲ್ಲಿ? ವಿಜ್ಞಾನದ ಹೆಸರಿನಲ್ಲಿ, ಪ್ರಗತಿಯ ಹೆಸರಿನಲ್ಲಿ. ಈಗ ಇವತ್ತು ಬೆಳಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಕೇಳಿದಾಗ, ನಾವು ಬೆಂಗಳೂರವರು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತೀವಿ, ನಮಗೆ ಸಮಯ ಇಲ್ಲ, ಮಗುಗೆ ಹಾಲು ಕೊಡಬೇಕು ಅಂದರೆ ತಾಯಿ ಹಾಲನ್ನೇ ತೆಗೆಸಿ ಹೊರಗಡೆ ಇಟ್ಟು ಫ್ರಿಡ್ಜಲ್ಲಿ ಬಾಟಲ್ಗೆ ಹಾಕಿ ಬೇರೆಯವರು ಕುಡಿಸ್ತಕ್ಕಂಥ ಸನ್ನಿವೇಶವನ್ನ ಒಬ್ಬ ಆಕೆ ನನಗೆ ತಿಳಿಸ್ತಾರೆ. ಇದು ಇವತ್ತು ಬೆಂಗಳೂರಿನಲ್ಲಿ ನಡೆದ ಘಟನೆ. ಅಂದರೆ ತಾಯಂದರಿಗೆ ಮಗು ಹುಟ್ಟಿದರೆ ಮಕ್ಕಳಿಗೆ ಹಾಲು ಕೊಡುವ ಸಮಯ ಇಲ್ಲ. ಯಾವನೋ ಖಾದರ್ ಅಂತ ಬಂದಿದ್ದಾನೆ,
ಆ ಹಾಲು ಒಳ್ಳೇದಲ್ಲ, ಈ ಹಾಲು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ಹಾಲಾಹಲ ಆಗಿದೆ ಅಂತ ಹೇಳ್ತಾನೆ. ಹಾಲಿಗೆ ಕುಲಾಂತರಿ ಮತ್ತು ಸಂಕರ ಪ್ರಯೋಗಗಳನ್ನು ಮಾಡಿ ಹಾರ್ಮೋನ್ ಇಂಜೆಕ್ಷನ್ಗಳನ್ನು ಚುಚ್ಚಿ ಆ ಹಾರ್ಮೋನುಗಳ ಅಂಶಗಳು ಹಾಲಿನಲ್ಲಿ ಸೋರೋದಕ್ಕೆ ಶುರು ಆದ್ಮೇಲೆ ಆ ಹಾಲನ್ನು ಮಕ್ಕಳಿಗೆ ಕುಡಿಸಿದಾಗ ಮಕ್ಕಳು 8 ವರ್ಷಕ್ಕೆ 10 ವರ್ಷಕ್ಕೆ ಮುಟ್ಟಾಗೋಕೆ ಶುರು ಆಗಿದ್ದಾರೆ ಅಂತ ಇವನು ಯಾವನೋ ಬಂದು ಹೇಳ್ತಾ ಇದ್ದಾನೆ. ಆದ್ರೆ ನಮಗೀಗ ಸಮಯ ಇಲ್ಲ, ಮಗು ಆಗಿದೆ, ಮಗುಗೆ ಹಾಲು ಕೊಡಬೇಕು, ಈ ಹಾಲು ಬೇಡ ಆ ಹಾಲು ಬೇಡ ಅಂತಾನೆ, ಎಲ್ಲಿಗೂ ಹೋಗ್ಲಿ ನಾವು ಅಂತ ತಾಯಿ ಹಾಲನ್ನೇ ತೆಗೆದು ಬಾಟಲ್ಗೆ ಹಾಕಿ ಕುಡಿಸುವಂತ ತುಂಬಾ ಸಂಕ್ಲಿಷ್ಟ ಪರಿಸ್ಥಿತಿನ ತಂದು ಕೊಟ್ಟಿದೀಯಪ್ಪ ನೀನು ಅಂತ ನನ್ನನ್ನು ಭಯಕ್ಕೆ ಶುರು ಮಾಡಿ. ಅಂದ್ರೆ ಈ ಸಂಕಟ ಇದೆಯಲ್ಲ, ದಿಸ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸೀನ್. ತುಂಬಾ ಸಂಕ್ಲಿಷ್ಟವಾದ ಸಂಕೀರ್ಣವಾದ ಪರಿಸ್ಥಿತಿ. ನನಗೆ ಒಳಗಡೆಯಿಂದ ನಡಕೆ ಶುರು ಆಗೋಯ್ತು. ಹೆಂಗಪ್ಪ ಈಕೆಗೆ ಸಮಾಧಾನ ಹೇಳಿ? ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಪ್ರಶ್ನೆ. ಈ ಹಾಲು ಹೆಂಗೆ ಉತ್ಪಾದನೆ ಆಗ್ತಾ ಇದ್ವಿ ಗೊತ್ತಿಲ್ಲ. ನಮಗೆ ಹಾಲು ಬೇಡಲೇ ಬೇಡ. ಆಕ್ಚುಲಿ ನೋ ಒನ್ ನೀಡ್ಸ್ ಎ ಡ್ರಾಪ್ ಆಫ್ ಮಿಲ್ಕ್. ಟನ್ಗಟ್ಲೆ ಹಾಲು ಉತ್ಪಾದನೆ ಮಾಡ್ತಾ ಇದೀವಿ. ಹಾಲಲ್ಲ ಪನ್ನೀರು, ಪನ್ನೀರಲ್ಲ ಚೀಸು, ಚೀಸಲ್ಲ ಇನ್ನು ತನ್ರಿ ಟನ್ಗಟ್ಲೆ. ಎಲ್ಲಿಂದ ಬರ್ತಾ ಇದೆ ಹಾಲು ಯಾರಿಗೂ ಗೊತ್ತಿಲ್ಲ. ನೋ ಒನ್ ನೋಸ್. ಇಡೀ ಬೆಂಗಳೂರು ಕನಿಷ್ಠ ಅಂದ್ರೆ 100 ml ಹಾಲು ಒಬ್ಬೊಬ್ಬರು ಕುಡಿತಾರೆ ಪ್ರತಿ ದಿವಸ. 100 ml ಕಾಫಿ ಟೀ, 2 ಸತಿ ಕಾಫಿ ಟೀ ಕುಡಿದ್ರೆ ಸಾಕು. 1 ಕೋಟಿ ಜನ ಪ್ರತಿ ದಿವಸ 100 ml. ಎಷ್ಟು ಹಾಲು ಬೇಕು? 10 ಲಕ್ಷ ಲೀಟರ್ ಹಾಲು. ಹಸು ಹಾಲು ಎಷ್ಟು ಕೊಡುತ್ತೆ? ನಮ್ಮ ದೇಸಿ ತಳಿಗಳಾದ್ರೆ 1 ಲೀಟರು 1.5 ಲೀಟರು ಮ್ಯಾಕ್ಸಿಮಮ್ ಕೊಡೋದು. ತಂದಿದ್ದಾರೆ ದೇಸಿ ಬೇಡ ನಮಗೆ ವಿದೇಶಿ ಹಸುಗಳನ್ನ, ಜೆರ್ಸಿ ಹಸುಗಳು, HF ಹಸುಗಳು, ಚುಚ್ಚಿರಿ ಹಾರ್ಮೋನ್ಗಳು, ಚುಚ್ಚಿರಿ ಇಂಜೆಕ್ಷನ್ಗಳು, ಸ್ಟೆರಾಯ್ಡ್ ಇಂಜೆಕ್ಷನ್ ಚುಚ್ಚೋದು. ಹಾಲು ತೆಗೆದಿದ್ದು. ಒಂದು ಹಸು 10 ಲೀಟರ್ ಕೊಡುತ್ತೆ ಅಂತಾರೆ, 15 ಲೀಟರ್ ಕೊಡುತ್ತೆ ಅಂತಾರೆ. 10 ಲಕ್ಷ ಲೀಟರ್ ಬರೀ ಬ್ಯಾಂಗ್ಳೂರಿಗೆ 100 ml ಕೊಡಿದ್ರೆ ಎಷ್ಟು ಹಸುಗಳು ಬೇಕು? ಅದು ಎಲ್ಲಿದೆಯೋ ಗೊತ್ತಿಲ್ಲ ಆ ಹಸುಗಳು. ನಿಮ್ಗೆ ಹಸುಗಳು ಯಾಕೆ ಬೇಕು? ನಾವು ಅಲ್ಲಿಂದ ಪುಡಿ ತರ್ತೀವಿ, ಗೊತ್ತಿಲ್ಲದೆ ನಿಮಗೆ ಹಾಲನ್ನು ರೆಡಿ ಮಾಡ್ತೀವಿ, ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬುತ್ತೀವಿ, ಸರಬರಾಜು ಮಾಡ್ತೀವಿ. ನಾವು ನಮ್ಮ ಭರಾಟೆಯಲ್ಲಿ ನಗರೀಕರಣ, ಸಮಯದ ಅಭಾವ, ಅಯ್ಯೋ ಈ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೀವಿ, ಇವೆಲ್ಲ ನಿಮಗೆ ಗೊತ್ತಾಗಲ್ಲ ಬಿಡಿ ಡಾಕ್ಟ್ರೆ, ಎಲ್ಲೋ ಇದ್ದೀರಾ ನೀವು ಮೈಸೂರಲ್ಲಿ ಅಂತ ಹೇಳ್ಬೋದು ನೀವು. ಬಟ್ ಈ ಹಾಲಲ್ಲ, ಹಾಲಾಹಲ. ಇದನ್ನ ಕುಡಿಸಿದ ಮೇಲೆ ನಮ್ಮ ಮಕ್ಕಳಿಗೆ ಮಧುಮೇಹ ರೋಗ ಬರಲಿದೆ, ಇನ್ನೇನು ಬರಬೇಕು? ನಿಮ್ಗೆಲ್ಲರಿಗೂ ನಡಗೋ ರೋಗ ಬರಲಿಲ್ಲ ಅಂದ್ರೆ ಇನ್ನೇನು ಬರಬೇಕು? ಪಾರ್ಕಿನ್ಸನ್ಸ್ ಅಂತೆ, ಆಲ್ಝೈಮರ್ಸ್ ಅಂತೆ, ಇವೆಲ್ಲ ನರಗಳ ದೌರ್ಬಲ್ಯಗಳನ್ನು ಉಂಟು ಮಾಡಿ ಈ ನಿರ್ನಾಳ ಗ್ರಂಥಿಗಳನ್ನ ನಾವು ಮೆತ್ತಿಗೆ ಹದ ತಪ್ಪಿಸ್ತಾ ಇದೀವಿ ಈ ಆಹಾರ ಪದಾರ್ಥಗಳಿಂದ. ಸೊ ವಿ ಸ್ಟಾರ್ಟ್ ಲೂಸಿಂಗ್ ಅವರ್ ಮೆಮೊರಿ ಪವರ್. ನೆನಪಿರೋದಿಲ್ಲ. ಯಾವಾಗ ಮದುವೆ ಮಾಡ್ಕೊಂಡಿದ್ದೀನಿ ನಿನ್ನನ್ನು, ನೀವು ನನ್ನ ಹೆಂಡ್ತಿನಾ ಇಲ್ವಾ, ಏನು ಎತ್ತ ಅಂತ ಒಂದು 15 ನಿಮಿಷ ಮರುವು, ಮತ್ತೆ ಜ್ಞಾಪಕ ಬರುತ್ತೆ, ಮತ್ತೆ 15 ನಿಮಿಷ ಮರುವಾಗ್ತೀನಿ. ಎಲ್ಲಿದ್ದೀನಿ ನಾನು? ನಮ್ಮ ಮನೆಯಲ್ಲೇ ಇರ್ತೀನಿ ನಾನು, ಆದರೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗೋದಿಲ್ಲ. ದಿಸ್ ಈಸ್ ದ ಕೈಂಡ್ ಆಫ್ ಡಿಸೀಸಸ್ ವಿ ಆರ್ ಫೇಸಿಂಗ್. ಅವನು ಯಾವನೋ ಲೈಟನ್ನು ಕಂಡುಹಿಡಿದಿದ್ದಾನೆ ಅಂತ ಹೇಳಿ ಇಡೀ ಮಾನವ ಕುಲ ಕಳೆದ ಮೇ ಬಿ 98 years ಇಂದಾನು ರಾತ್ರಿ ಹೊತ್ತು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಏನು? ರಾತ್ರಿ ಹೊತ್ತು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. 24 ಗಂಟೆ 3 ಶಿಫ್ಟು ಲೈಟ್ ಇದೆ ಅಂತ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಆದರೆ ದೇವರು ನಮ್ಮನ್ನು ಹೆಂಗೆ ಮಾಡಿದ್ದಾರೆ? ನಮ್ಮ ಕಣ್ಣನ್ನು ಹೆಂಗೆ ಡಿಸೈನ್ ಮಾಡಿದ್ದಾರೆ, ಹೆಂಗೆ ರಚನೆ ಮಾಡಿದ್ದಾರೆ? ಪರಾವರ್ತನಗೊಂಡಿರುವ ಕಿರಣಗಳನ್ನು ನೋಡೋದಕ್ಕೆ ನಮ್ಮ ಕಣ್ಣುಗಳಿವೆ ಹೊತ್ತು ನೇರವಾಗಿ ಕಿರಣ ಪುಂಜಗಳು ಉದ್ಭವ ಆಗ್ತಾ ಇದ್ರೆ ಅದನ್ನ ನೋಡೋ ಶಕ್ತಿ ನಮ್ಮ ಕಣ್ಣಿಗಿಲ್ಲ. ಅಂದ್ರೆ ಈಗ ಅದು ನನಗೆ ಕಣ್ಣ ಮೇಲೆ ಬೀಳ್ತಾ ಇದೆ, ತೊಂದರೆ ಆಗ್ತಾ ಇದೆ ನನಗೆ. ಅಂದ್ರೆ ನಮ್ಮ ನರನಾಡಿಗಳು ಒತ್ತಡಕ್ಕೆ ಒಳಗಾಗ್ತವೆ ಈ ಅಸಹಜ ಸ್ಥಿತಿಯಿಂದ. ಅಂದ್ರೆ ನಾವು ಸೂರ್ಯನನ್ನ ನೋಡಕ್ಕಾಗೋದಿಲ್ಲ, ಚಂದ್ರನನ್ನ ನೋಡಕ್ಕಾಗತ್ತೆ.
ಅಲ್ವೇ? ಅಂದರೆ ಸೂರ್ಯನ ಬೆಳಕು ಬಂದಾಗ ಇಡೀ ಪ್ರಪಂಚದಲ್ಲಿ ಆ ಬೆಳಕು ಈ ಕಡೆ ಆ ಕಡೆ ತಂದೆ ನಾವು ಸೂರ್ಯನ ನೋಡಿದ್ರೆ ಆ ಬೆಳಕಿನಲ್ಲಿ ನಾವು ಕೆಲಸ ಮಾಡ್ಕೊಂಡ್ವಿ. ರಾತ್ರಿ ಆದಾಗ ನಮ್ಮ ಕಣ್ಣಿಗೆ ನೋಡುವ ಶಕ್ತಿ ಇಲ್ಲ, ಕತ್ತಲಲ್ಲಿ ನಮಗೆ ನೋಡುವ ಶಕ್ತಿ ಇಲ್ಲ. ಕತ್ತಲಾದಾಗ ನಾವೇನು ಮಾಡಬೇಕಿತ್ತು? ಮಲ್ಕೋದು. ನನಗೆ ಈಗಲೂ ಅರ್ಥ ಆಗದೆ ಇರೋ ವಿಷಯ ಏನಂದ್ರೆ, ಎಲ್ಲರೂ ಕತ್ತಲಲ್ಲೇನೆ ಕೆಲಸ ಮಾಡೋಕೆ ಶುರು ಮಾಡ್ತಾ ಇದ್ದಾರೆ. ಈಗ 24 ಗಂಟೆ ರಾತ್ರಿ ಆಯ್ತು ಅಂದ್ರೆ ಬೇರೆ ಕೆಲಸಗಳು ಶುರು ಆಗ್ತಾ ಇದೆ. ಇಡೀ ಪ್ರಪಂಚ ಓಡ್ತಾ ಇದೆ. ಅಂದ್ರೆ ಈ ಯಂತ್ರ ತಂತ್ರಜ್ಞಾನವನ್ನ ಬಳಸಿಕೊಂಡು ನಾವು ನಮ್ಮ ಜೀವನವನ್ನ ಕೃತಕದ ಕಡೆಗೆ, ಅಸಹಜತೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ವಿ ಅನ್ನೋದಕ್ಕೆ ಇದೊಂದು ಸಣ್ಣ ಪುರಾವೆ. ಆವತ್ತಿನಿಂದ ಇಡೀ ಮಾನವ ಕುಲ ನಿದ್ದೆ ಮಾಡೋದನ್ನ ಮೆತ್ತಿಗೆ ಹಂತ ಹಂತವಾಗಿ ಕಳೆದುಕೊಂಡು ಬಂದಿದೆ. ಈಗ ಯಾಕೆ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇವು ತುಂಬಾ ಸಂಕ್ಲಿಷ್ಟವಾದ ಸಂದರ್ಭಗಳು, ಸನ್ನಿವೇಶಗಳು. ಈಗ ಯಾರಿಗೂ ನಾನೀಗ ಬಂದು ನಾವೆಲ್ಲರೂ 8 ಗಂಟೆ ಮೇಲೆ ಕೆಲಸ ಮಾಡಬಾರದು ಅಂತ ಹೇಳೋಕೆ ಹೊರಟಿದ್ದೀನಿ ನಾನು. ಹ್ಯೂಮನ್ ರೇಸ್ ಶುಡ್ ನಾಟ್ ಬಿ ವರ್ಕಿಂಗ್ ಆಫ್ಟರ್ 8 PM. ಎಲ್ಲರೂ ಕಣ್ಣು ಮುಚ್ಕೊಂಡು ಮಲಗುವ ಸಮಯವನ್ನ ನಾವು ಕಣ್ಣು ಬಿಚ್ಕೊಳ್ಳೋಕೆ 8 ಗಂಟೆ ಈಗ ಎದ್ದರು ಎಲ್ಲ ಹೇಳಿದ ಶುರು ಮಾಡಿ. ಸೊ ಹಿಯರ್ ಐ ಆಮ್ ಸ್ಟ್ಯಾಂಡಿಂಗ್. ಎಲ್ಲರಿಗೂ ನನ್ನ ಕಳಕಳಿಯ ಮನವಿ ಏನಂದ್ರೆ, ಎಲ್ಲರೂ 8 ಗಂಟೆಯಿಂದ ನಿದ್ದೆ ಮಾಡಕ್ ಶುರು ಮಾಡಿದ್ರೆ ನಿದ್ದೆ ಮಾತ್ರೆಗಳ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಪ್ರಪಂಚದಲ್ಲಿ ಈಗ ನಿದ್ದೆ ಮಾತ್ರೆ ಬಿಸ್ನೆಸ್. ಟು ಸ್ಲೀಪ್ ಅಂತ ಟ್ಯಾಬ್ಲೆಟ್ ತಗೊಳ್ಳೋರು, ಟ್ಯಾಬ್ಲೆಟ್ ತಗೊಂಡ್ರೇನೆ ನಿದ್ದೆ ಬರೋದು ಅನ್ನೋರು ಈಗ 100ಕ್ಕೆ 68 ಜನ ಒಂದು ದಿವಸ ಇಲ್ಲ ಅಂದ್ರೆ ಇನ್ನೊಂದು ದಿವಸ ನಿದ್ದೆಗೋಸ್ಕರ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾರೆ. ನಿದ್ದೆ ಅನ್ನುವುದು ದೇವರು ಕೊಟ್ಟಿರೋ ಅತಿ ಅದ್ಭುತವಾದ ದೇಹವನ್ನ, ಮನಸ್ಸನ್ನ, ಆತ್ಮವನ್ನ ನಿರ್ಮಲ ಮಾಡಿಕೊಳ್ಳೋದಕ್ಕೆ ದೇವರು ಕೊಟ್ಟಿರೋ ಅತಿ ಅದ್ಭುತವಾದ ಸಹಜ ಪ್ರಕ್ರಿಯೆ. ಆ ನಿದ್ದೆಯೇ ಬೇಡ, ನಿದ್ದೆಯೇ ಬರದೇ ಇರಂಗೆ ಮಾಡಿಕೊಳ್ಳೋ ಅಂತ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಮೂಲಭೂತವಾದ ಕಾರಣ ಈ ಬೆಳಕು ಚೆಲ್ಲುವ ಯಂತ್ರಗಳು. ಬೆಳಕು ಬೇಕು, ಆದರೆ ಕತ್ತಲೆಯನ್ನ ಬೇಡಲೇ ಬೇಡ ಅಂತ ಹೇಳಿಕೊಳ್ಳುವ ಮೂಢತನಕ್ಕೆ ನಾವು ಬಂದಿದ್ದೀವಿ. ವಿದೌಟ್ ಡಾರ್ಕ್ನೆಸ್ ದೇರ್ ಇಸ್ ನೋ ಲೈಟ್. ಕೋಟಿ ಸೂರ್ಯ ಸಮಪ್ರಭಾ ಅಂದ್ರೆ ಸೂರ್ಯ ಅತಿ ತೇಜೋವಂತ, ಪ್ರಭಸ್ಸು. ಅಂಥ ಕೋಟಿ ಸೂರ್ಯಗಳನ್ನು ನುಂಗುವ ಒಂದೇ ಒಂದು ಅಂಶ ಕತ್ತಲು. ಅದನ್ನೇ ನಾವು ಕೃಷ್ಣ ಅಂತೀವಿ, ಕೃಷ್ಣತ್ವ ಅಂತೀವಿ. ಕತ್ತಲಿಲ್ಲದೆ ಬೆಳಕಿಲ್ಲ. ಕತ್ತಲನ್ನ ಹೋಗಿಸೋದಕ್ಕೆ ಬೆಳಕು ಬೇಕು, ಬಟ್ ಕತ್ತಲನ್ನ ಹೋಗಿಸೋದು ಯಾವುದೂ ಇಲ್ಲ. ಬೆಳಕು ಹೋಗುತ್ತೆ, ಕತ್ತಲು ಇರುತ್ತೆ. ಕತ್ತಲು ಯಾವಾಗಲೂ ಇರುತ್ತೆ. ಈ ಬೆಳಕನ್ನು ತೆಗೆದ್ರೆ ಕತ್ತಲೆ ಇರೋದು. ಕತ್ತಲು ಎಲ್ಲಿಗೂ ಹೋಗಿಲ್ಲ. ಸೊ ಕತ್ತಲಲ್ಲಿ ನಾವು ನಿದ್ದೆ ಮಾಡಬೇಕು. ಅಂದ್ರೆ ಈಗ ನನ್ನ ಹತ್ರ ತುಂಬಾ ಜನ ರೋಗಿಗಳು ಬರ್ತಾರೆ, ನಮಗೆ ನಿದ್ದೆ ಬರಲ್ಲ ಅಂತ. ಅವ್ರಿಗೆ ನಾನು ಹೇಳೋದೊಂದೇ, ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ನೀವು ನಿದ್ದೆ ಮಾಡಬಹುದು. ನಿದ್ದೆ ಅಂತ ಅನ್ಕೊಂಡಿದ್ದೀರಾ ನೀವು, ನಿಮ್ಮ ದೇಹದಲ್ಲಿ ಬೇರೆ ಪ್ರಕ್ರಿಯೆಗಳು ಶುರುವಾಗ್ತವೆ. ನಿಜವಾದ ನಿದ್ದೆ ನೀವು ಕತ್ತಲಲ್ಲಿ ನಿಮ್ಮ ದೇಹವನ್ನ 2 ಗಂಟೆ 3 ಗಂಟೆ ಕಾಲ ಇಟ್ಕೊಂಡ್ರೆ ನಿದ್ದೆ, ನಿಜವಾದ ನಿದ್ದೆ ಬರುತ್ತೆ. ಸೊ ಈ ಟ್ಯಾಬ್ಲೆಟ್ಗಳನ್ನು ಬಿಡಿಸಿ ನಿದ್ದೆ ಮಾಡಬೇಕು ನೀವು ಅಂದ್ರೆ ನಿಮ್ಮ ಗದಿಯನ್ನ, ನಿಮ್ಮ ಕೋಣೆಯನ್ನ ತುಂಬಾ ಕತ್ತಲು ಮಾಡ್ಕೊಳ್ಳಿ. ಅದಕ್ಕೂ ಹಾಲಕ್ಕೂ ಏನು ಸಂಬಂಧ ಅಂದ್ರೆ, ತಾಯಿ ಹಾಲು ಸ್ತನದಿಂದ ನೇರವಾಗಿ ಮಗು ಬಾಯಿಗೆ ಹೋಗಬೇಕು. ಅದು ಸಹಜವಾದ ಪ್ರಕ್ರಿಯೆ. ಅದನ್ನ ನನಗೆ ಟೈಮ್ ಇಲ್ಲ ಅಂತ ಬೇರೆ ಮಾಡಕ್ಕೆ, ಹಾಲು ಅಸ್ಥಿರ ಪದಾರ್ಥ. ಅದನ್ನ ನಿಲ್ಲಿಸೋದಕ್ಕೆ ನೋಡ್ತಿದ್ರ, ಯಾವುದೋ ಒಂದು ತಂತ್ರಜ್ಞಾನವನ್ನ, ಟೆಕ್ನಾಲಜಿಯನ್ನ ಬಳಸ್ತೀರಾ ಅಂದ್ರೆ ಅದು ಹಾಲು ಹಾಲಾಗಿರೋದಿಲ್ಲ, ಬದಲಾವಣೆ ಆಗಿರುತ್ತೆ. ನಿಮ್ಮ ಮಗುಗೆ ಆರೋಗ್ಯ ಕೆಡೋದಕ್ಕೆ ಅಷ್ಟೇ ಸಾಕು. ನಿಮ್ಮದೇ ಹಾಲೇ, ಆದರೆ ಆ ಹಾಲು ನಿಮ್ಮ ಸ್ತನದಿಂದ
ಮಗು ಬಾಯಿಗೆ ನೇರವಾಗಿ ಹೋಗಬೇಕಾಗಿದ್ದ ಪದಾರ್ಥ ಅದು ಸಹಜತೆ. ಆ ಸಹಜತೆಯನ್ನ ಕೆಡಿಸಿದರೆ ಅದೇ ಪದಾರ್ಥವು ನಿಮ್ಮ ಮಗುವಿಗೆ ಆಹಾರ ಆಗುವುದಿಲ್ಲ. ಈ ಸೂಕ್ಷ್ಮತೆಗಳನ್ನ ನಾವು ಗಮನಿಸೋದು ಮರೆತು ಹೋಗ್ತಾ ಇದ್ದೀವಿ ಈ ನಗರೀಕರಣ ಭರಾಟೆಯಲ್ಲಿ. ವಿ ಆರ್ ಆಲ್ ಲಿವಿಂಗ್ ಅಂಡರ್ ಸೋ ಕಾಲ್ಡ್ ಸ್ಟ್ರೆಸ್. ಸ್ಟ್ರೆಸ್ ಏನೂ ಇಲ್ಲ, ಇಲ್ಲಿ ಯಾವುದೂ ಇಲ್ಲ. ಇವತ್ತಿಗೂ ಇಡೀ ಪ್ರಪಂಚ ಕ್ಯಾನ್ ಸ್ವಿಚ್ ಆಫ್ ಲೈಟ್ ಅಂಡ್ ಸ್ಟಾರ್ಟ್ ಸ್ಲೀಪಿಂಗ್ ಅಟ್ 8 PM. ನಥಿಂಗ್ ವಿಲ್ ಹ್ಯಾಪನ್ ಟು ದಿಸ್ ವರ್ಲ್ಡ್. ನಥಿಂಗ್ ವಿಲ್ ಹ್ಯಾಪನ್. ನಥಿಂಗ್ ವಿಲ್ ಹ್ಯಾಪನ್. ನಾವು ಏನಕ್ಕೋ ಓಡ್ತಾ ಇದ್ವಿ. ರಾತ್ರಿ ಕೆಲಸ ಮಾಡು, ಬೆಳಗ್ಗೆ ಕೆಲಸ ಮಾಡು, ಮಾಡು 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 ಮಾಡು, ಓಡು 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 ಓಡು. ಅದು ಏನಕ್ಕೆ ಯಾರಿಗೂ ಗೊತ್ತಿಲ್ಲ. ನೋ ಒನ್ ನೋಸ್. ನಾನು ಒಂದು ನಿಮಿಷ ನಿಂತ್ಕೊಂಡು ಯೋಚನೆ ಮಾಡಿ, ಯಾಕೆ ಇವರೆಲ್ಲರೂ ಹಿಂಗೆ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಾಗೋದೇ ಇಲ್ಲ. ಕೊನೆಗೆ ಏನಾಗಿದೆ, ಎಲ್ಲರಿಗೂ ಆರೋಗ್ಯ ಕೆಡ್ತಾ ಇದೆ. ನಿದ್ದೆ ಮಾಡೋಕ್ಕಾಗಲ್ಲ ಡಾಕ್ಟ್ರ್. ಯಾಕೆ ನಿದ್ದೆ ಮಾಡೋಕ್ಕಾಗತ್ತೆ? ರಾತ್ರಿ ನಿದ್ದೆ ಮಾಡಿದ್ರೆ ನಿದ್ದೆ ಬರುತ್ತೆ, ಹಗಲು ನಿದ್ದೆ ಮಾಡ್ತೀನಿ ಅಂದ್ರೆ ಹೆಂಗೆ? ಸೊ ಈ ಸೂಕ್ಷ್ಮತೆಗಳನ್ನ ಈ ಮಾನವ ಕುಲ ಮೆತ್ತಿಗೆ ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಟೆಕ್ನಾಲಜಿ, ಇನ್ ದ ನೇಮ್ ಆಫ್ ಪ್ರೋಗ್ರೆಸ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್, ಅಂದ್ರೆ ಈ ವಿಜ್ಞತೆಯನ್ನ ನಾವು ಪ್ರಬುದ್ಧತೆಯನ್ನ ಕಳೆದುಕೊಳ್ತಾ ಇದ್ದೀವಿ. ಸೊ ಆ ತಾಯಿಗೆ ಏನ್ ಸಮಾಧಾನ ಹೇಳಿ ನಾನು? ನೋಡಮ್ಮ, ನಿನಗೆ ಮಗುವಿಗೆ ಬಾಯಿಗೆ ಹಾಲು ಕೊಡುವ ಸಮಯ ಇಲ್ಲದೆ ಮಗುವನ್ನ ಯಾಕೆ ಎತ್ಕೊಳ್ತಿದ್ದೀರ? ವೈ ಡು ಯು ನೀಡ್ ಎ ಬೇಬಿ? ಡೋಂಟ್ ಹ್ಯಾವ್ ಎ ಬೇಬಿ. ಜಸ್ಟ್ ಫರ್ಗೆಟ್ ಅಬೌಟ್ ಯುವರ್ ಬೇಬೀಸ್. ಗೋ ಅಂಡ್ ವರ್ಕ್. ರಾತ್ರಿ ಹಗಲು ಓಡ್ತಾ ಇರ್ರಿ, ಕೆಲಸ ಮಾಡ್ಕೊಳ್ತಾ ಇರ್ರಿ, ಟ್ಯಾಬ್ಲೆಟ್ ನುಂಗ್ತಾ ಇರ್ರಿ. 25 ಅಂಗಡಿ ಇವೆ. ಆ ಕಡೆ ಹೋಗ ಒಂದು ಟ್ಯಾಬ್ಲೆಟ್, ಈ ಕಡೆ ಬರುವಾಗ ಇನ್ನೊಂದು ಟ್ಯಾಬ್ಲೆಟ್ ತಗೊಳ್ರಿ. ಎಷ್ಟು ಮಟ್ಟಿಗೆ ಅಂದ್ರೆ ಈಗ ಕಕ್ಕ ಮಾಡೋದಕ್ಕೆ ಟ್ಯಾಬ್ಲೆಟ್, ನಿದ್ದೆ ಮಾಡೋದು ಬಿಡ್ರಿ, ಕಕ್ಕ ಮಾಡೋದಕ್ಕೂ ಟ್ಯಾಬ್ಲೆಟ್ ತಗೊಳ್ಳಿ. ಉಸಿರಾಟ ಮಾಡ್ಕೊಳ್ಳೋದಕ್ಕೆ ಟ್ಯಾಬ್ಲೆಟ್, ಬ್ರೀದಿಂಗ್ ಟ್ರಬಲ್ ಅಂತ, ವೀಸಿಂಗ್ ಅಂತ, ಬ್ರಾಂಕೈಟಿಸ್ ಅಂತ, ನಿಮ್ಮ ಏನೇನೋ ಹೆಸರುಗಳು. ಸೊ ಕೂತ್ಕೊಂಡು ಎಷ್ಟು ಮಟ್ಟಿಗೆ ಅಂದ್ರೆ ಜನಕ್ಕೆ ಒಂದು ಮೂಗಿದೆ, ಒಳಗಡೆ ಗಾಳಿ ತಗೋಬೇಕು, ಹಿಡ್ಕೋಬೇಕು, ಬಿಡಬೇಕು ಅಂತ ಹೇಳ್ಕೊಡೋದಿಕ್ಕೆ ಪ್ರತಿ ಒಂದು ಬೀದಿಯಲ್ಲಿ ಈಗ ಯೋಗ ಮಾಸ್ಟರ್ಗಳಿಗೆ ಬಂದು ಓ ನೋಡಪ್ಪ ನಡಿ ಇದು ಬಿದ್, ಜಸ್ಟ್ ವೆಯ್ಟ್ ಫಾರ್ ಎ ಮಿನಿಟ್, ದೇರ್ ಇಸ್ ಎ ನೋಸ್, ದೇರ್ ಇಸ್ ಎ ಟಮಿ, ಒಳಗಡೆ ಗಾಳಿ ತಗೋ, ಒಳಗಡೆ ಬಿಡು ಅಂತ ಹೇಳ್ಕೊಡೋ ಒಂದು ದುಸ್ಥಿತಿಗೆ ನಾವು ಬಂದಿದ್ದೀವಿ. ಈಸ್ ದಿಸ್ ಸಮಥಿಂಗ್ ದಟ್ ಸಮನ್ ಶುಡ್ ಟೀಚ್ ಅಸ್? ನೋ. ಇವೆಲ್ಲ ಸಹಜವಾಗಿ ಆಗಬೇಕಾಗಿದ್ದ ಪರಿಸ್ಥಿತಿಗಳನ್ನ ನಾವು ದುರ್ವ್ಯವಸ್ಥೆ ಕಡೆಗೆ ತಗೊಂಡು ಹೋಗ್ತಾ ಇದ್ದೀವಿ. ಇಂಥ ಭಯಾನಕವಾದ ಸನ್ನಿವೇಶಗಳು ಯಾಕೆ ಉದ್ಭವ ಆಗ್ತಾ ಇವೆ ಅಂದ್ರೆ ನಮ್ಮ ಬಿಡುವಿಲ್ಲದ ಜೀವನ ಅಂತ ನಾವು ಅನ್ಕೊಂಡಿದ್ದೀವಿ. ಈ ಬಿಡುವಿಲ್ಲದ ಜೀವನದಲ್ಲಿ ಏನು ಮಾಡ್ತಾ ಇದ್ವಿ? ಕೊನೆಗೆ ಆರೋಗ್ಯವನ್ನ ಕಳೆದುಕೊಳ್ತಾ ಹೋಗ್ತಾ ಇದ್ವಿ. ಇನ್ಫ್ಯಾಕ್ಟ್ ನಿದ್ದೆ ಮಾಡೋದು ಬಿಡ್ರಿ, ಎದ್ದಿದ್ದಾಗಲೇ ಮನಸ್ಸು ಸರಿಯಾಗಿ ನೆಟ್ಟಿಗಿರಲ್ಲ ಅಂತ ಟ್ಯಾಬ್ಲೆಟ್ ತಗೋಬೇಕು. ಆತಂಕದ ಸ್ಥಿತಿ ಅಂತ, ಸೋ ಕಾಲ್ಡ್ ಆಂಗ್ಸೈಟಿ ಅಂತಾರೆ ಅದನ್ನು. ದೇರ್ ಆರ್ ಮೋರ್ ದ್ಯಾನ್ 38 ಪೀಪಲ್ ಹೂ ಆರ್ ಟೇಕಿಂಗ್ ಟ್ಯಾಬ್ಲೆಟ್ಸ್ ಡೈಲಿ ಫಾರ್ ಸೋ ಕಾಲ್ಡ್ ಆಂಗ್ಸೈಟಿ. ಆ ಟ್ಯಾಬ್ಲೆಟ್ ತಗೊಂಡ್ರೆ ಏನೋ ಆರಾಮಾಗಿರ್ತೀನಿ ಅಂತ. ಈ ರೀತಿ ಒಂದು ಹಂತವನ್ನ ನಾವು ನಿಭಾಯಿಸ್ಕೊಳ್ಳೋದಕ್ಕೆ ಹೋಗಿ ಈ ರಾಸಾಯನಿಕ ಪದಾರ್ಥಗಳ ಮೊರೆ ಹೋಗಿ ನಮ್ಮ ದೇಹವನ್ನ ವಿಷವರ್ತುಲಕ್ಕೆ ಸಿಕ್ಕಾಕಿಸಿಕೊಂಡು ಒಂದೊಂದಾಗಿ ಎಷ್ಟು ಭಯಾನಕ ಸ್ಥಿತಿಗೆ ತಂದುಕೊಂಡಿದ್ದೀವಿ ಅಂದ್ರೆ, ಈ ಭಯಾನಕ ಸ್ಥಿತಿಯನ್ನ ಆಹಾರ ಪದಾರ್ಥಗಳನ್ನಾನು ನಾವು ವಿಷಮುಕ್ತ ಮಾಡಿಕೊಳ್ಳೋದಿಕ್ಕೆ ಇವತ್ತು ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತಿಯೊಂದು ಅಂಶ ವಿಷಯುಕ್ತ ಆಗಿದೆ.